ಎಲ್ಲ ಮಕ್ಕಳಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಇವತ್ತಿನ ವಿಡಿಯೋ ನಮ್ಮ ಮೇಲಿನ ನಂಬಿಕೆ ಮುಖ್ಯ. ಇನ್ಯಾಕೆ ತಡ ಮಕ್ಕಳೇ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಕನಕಪುರ. ಈ ಕನಕಪುರ ಹಳ್ಳಿಯ ಸುತ್ತ ಬರೀ ಕಾಡೇ ಆವರಿಸಿಕೊಂಡಿದೆ. ಕಾಡಿನ ಮಧ್ಯದಲ್ಲಿರುವಂತಹ ಊರು ಇದು. ಈ ಊರಿನ ಜನರು ಬೇರೆ ಊರಿಗೆ ಹೋಗಬೇಕಾದ್ರೆ ಸುತ್ತಲಿನ ದಟ್ಟವಾದ ಕಾಡುಗಳನ್ನು ದಾಟ್ಕೊಂಡೇ ಹೋಗಬೇಕು. ಆ ಊರಲ್ಲಿದ್ದ ದೊಡ್ಡದಾದ ಮನೆ ಅಂದರೆ ಅದು ಆ ಊರಿನ ಜಮೀನ್ದಾರ ಸೇಟುವಿನ ಮನೆ. ಈ ಸೇಟು ಆ ಊರಿನ ಜಮೀನ್ದಾರನಾಗಿದ್ದ. ಇವನ ಬಳಿಯಲ್ಲಿ ಸಾಕಷ್ಟು ಹಣ ಇತ್ತು. ಎಷ್ಟು ಹಣ ಇದ್ದರೂ ಕೂಡ ಅವನಿಗೆ ಸಾಕಾಗ್ತಾ ಇರಲಿಲ್ಲ. ಅವನು ದೊಡ್ಡ ಜಿಪುಣನಾಗಿದ್ದ. ಇವನು ಆ ಜಮೀನ್ದಾರನ ತಮ್ಮ. ಇವನು ಕೂಡ ದೊಡ್ಡ ಜಿಪುಣ. ಕೆಲಸಗಾರರಿಗೆ ಹಣ ಕೊಡಬೇಕು ಅಂತ ಇವನೇ ಮನೆ ಕೆಲಸ ಎಲ್ಲನೂ ಮಾಡ್ತಾ ಇದ್ದ. ರಂಗ, ಪಕ್ಕದ ಊರಿನ ನನ್ನ ಗೆಳೆಯ ಸ್ವಲ್ಪ ನನಗೆ ಹಣ ಕೊಡುವುದಿದೆ. ನಾವು ಎತ್ತಿನ ಗಾಡಿಯಲ್ಲಿ ಅಲ್ಲಿಗೆ ಹೋದರೆ ತುಂಬ ಹಣ ವ್ಯರ್ಥ ಆಗುತ್ತೆ. ಅದರಿಂದ ನೀನೇ ಹೋಗಿ ಕಾಡಿನ ದಾರಿಯಲ್ಲಿ ನಡ್ಕೊಂಡು ಬಂದು ಅದನ್ನು ತಗೊಂಡು ಬಾ. ಸ್ವಲ್ಪ ಎಚ್ಚರಿಕೆಯಿಂದ ಆ ಕಾಡಲ್ಲಿ ಹೋದರೆ ಏನೂ ಆಗೋದಿಲ್ಲ. ನಮಗೆ ಹಣ ಮುಖ್ಯ. ಎತ್ತಿನ ಗಾಡಿಗೆ ಸುಮ್ಮನೆ ಹಣ ವ್ಯರ್ಥ ಮಾಡೋದು ಬೇಡ ಅಂತ ಸೇಟು ತಮ್ಮನಿಗೆ ಹೇಳ್ತಾನೆ. ಮರುದಿನ ರಾಮು ಅಣ್ಣನ ಮಾತಿನಂತೆಯೇ ಕನಕಪುರದಿಂದ ಪಕ್ಕದ ಊರಿಗೆ ಹೊರಟ. ಅಣ್ಣನ ಗೆಳೆಯನ ಬಳಿಯಲ್ಲಿ ಹಣವನ್ನು ವಸೂಲಿ ಮಾಡಿ ಆ ರಾತ್ರಿ ಅಲ್ಲೇ ಉಳಿದ. ಮರುದಿನ ಬೇಗನೆ ಎದ್ದು ಊರಿನ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾನೆ. ಬೇಗ ಬೇಗ ನಡೀತೀನಿ, ಕತ್ತಲಾಗೋ ಒಳಗಡೆ ಮನೆ ಸೇರಬೇಕು. ಅಯ್ಯೋ, ಯಾರಪ್ಪ ಇವನು ಹಣನ ಈ ಥರ ಎತ್ಕೊಂಡು ಹೋಗ್ತಿದ್ದಾನೆ? ಅದು ಇಷ್ಟೊಂದು ಹಣನ? ಒಳ್ಳೆಯದೇ ಆಯಿತು. ರಾಮು ಮೂವರು ಕಳ್ಳರ ಕಣ್ಣಿಗೆ ಬಿದ್ದ ಹಾಗೂ ಅವರು ಅವನನ್ನು ಹಿಂಬಾಲಿಸಿಕೊಂಡು ಅಡವಿಯ ದಾರಿಯಲ್ಲಿ ಹೊರಟರು. ಕಳ್ಳರು ಮೊದಲೇ ಎಲ್ಲ ಪ್ಲ್ಯಾನನ್ನು ಮಾಡಿಕೊಂಡಿದ್ರು. ಅದರಲ್ಲಿ ಮೊದಲ ಕಳ್ಳ ರಾಮನ ಮುಂದೆ ಬಂದು ನಿಂತ. ಅಯ್ಯೋ ಮಹಾಸ್ವಾಮಿ, ಏನಿದು? ನೀವು ಸತ್ತ ನಾಯಿಯ ಶವವನ್ನು ಯಾಕೆ ತಲೆ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ದೀರಾ? ಏನಾಗಿದೆ ನಿಮಗೆ ಅಂತ ಹೇಳಿ ಹೊರಟು ಹೋಗ್ತಾನೆ. ಏನೋ ಸತ್ತ ನಾಯಿಯ ಶವನ? ಇವನಿಗೆಲ್ಲೋ ತಲೆ ಕೆಟ್ಟಿರಬೇಕು ಅಂತ ರಾಮು ಅಂದ್ಕೊಂಡ. ಕಾಡಿನಲ್ಲಿ ಇನ್ನೊಂದು ಸ್ವಲ್ಪ ದೂರ ಸಂಚರಿಸಿದಂತಹ ರಾಮುಗೆ ಎರಡನೇ ಕಳ್ಳ ಸಿಗ್ತಾನೆ. ಸಿಕ್ಕ ಕಳ್ಳ ಹೀಗೆ ಹೇಳ್ತಾನೆ. ಅಯ್ಯೋ ಸ್ವಾಮಿ, ಏನಿದು? ಯಾರದು ಶವವನ್ನು ಈ ಥರ ತಲೆ ಮೇಲೆ ಎತ್ಕೊಂಡು ಹೋಗ್ತಿದ್ದೀರಲ್ಲ, ಏನಾಗಿದೆ ನಿಮಗೆ ಸ್ವಾಮಿ ಅಂತ ಎರಡನೇ ಕಳ್ಳ ಹೇಳ್ದ. ಏನು, ನಿಮಗೆಲ್ಲ ತಲೆ ಕೆಟ್ಟಿದೆಯಾ? ಇದು ಶವ ಅಲ್ಲ, ಇದು ಪೆಟ್ಟಿಗೆ, ಹಣದ ಪೆಟ್ಟಿಗೆ. ನನಗೆ ಮಾತಾಡ್ಲಿಕ್ಕೆ ಸಮಯ ಇಲ್ಲ, ನಾನು ಬೇಗ ಬೇಗ ಹೋಗ್ತೀನಿ. ಅಯ್ಯೋ ಸ್ವಾಮಿ, ನನ್ನ ಮಾತನ್ನು ಕೇಳಿ, ಅದು ಶವನೇ, ಪೆಟ್ಟಿಗೆ ಅಲ್ಲ ಸ್ವಾಮಿ. ಅಲ್ಲಿಂದ ಹೊರಟ ರಾಮುಗೆ ಸ್ವಲ್ಪ ದೂರದಲ್ಲಿ ಮೂರನೇ ಕಳ್ಳ ಕೂಡ ಸಿಗ್ತಾನೆ. ಅವನ ಮಾತನ್ನು ಕೂಡ ರಾಮು ಕೇಳಿಸ್ಕೊತಾನೆ. ಅಯ್ಯೋ, ಇವರೆಲ್ಲ ಏನು ಹೇಳ್ತಿದ್ದಾರೆ? ಒಬ್ಬರಿಗೆ ಇದು ಶವದ ಥರ ಕಾಣಿಸ್ಬಹುದು, ಮೂವರಿಗೂ ಹೇಗೆ ಕಾಣಿಸೋಕೆ ಸಾಧ್ಯ? ಅಣ್ಣನ ಗೆಳೆಯ ಮೋಸ ಮಾಡಿರಬೇಕು. ಇದು ಯಾವುದೋ ಮಾಯಮಂತ್ರದ ಪೆಟ್ಟಿಗೆ ಕಾಣಿಸ್ತಿದೆ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಕಾಣಿಸ್ತಿದೆ ಅಂತ ಹೇಳಿ ರಾಮು ಅದನ್ನು ಅಲ್ಲೇ ಎಸೆದು ಓಡಿ ಹೋಗ್ತಾನೆ. ಕಳ್ಳರಿಗೆ ತುಂಬಾ ಸಂತೋಷ ಆಗುತ್ತೆ ಹಾಗೂ ಅವರು ಬಂದು ಆ ಪೆಟ್ಟಿಗೆಯಲ್ಲಿದ್ದ ಹಣನೆಲ್ಲ ತಗೊಂಡು ಹೋಗ್ತಾರೆ. ಅದಕ್ಕೆ ಹೇಳೋದು ಮಕ್ಕಳೇ, ಯಾರು ಏನು ಹೇಳಿದ್ರು ಕೂಡ ನಮಗೆ ನಮ್ಮ ಮೇಲಿರುವ ನಂಬಿಕೆ ತುಂಬ ಮುಖ್ಯ ಅಂತ. ಇಲ್ಲಿ ರಾಮು ಕೂಡ ಹಾಗೆ ಆ ಕಳ್ಳರ ಮಾತನ್ನು ನಂಬಿ ಅವನ ಮೇಲಿದ್ದ ನಂಬಿಕೆಯನ್ನೇ ಅವನೇ ಕಳ್ಕೊಂಡ. ಅವನಿಗೆ ಗೊತ್ತಿತ್ತು ಅದು ಹಣದ ಪೆಟ್ಟಿಗೆ ಅಂತ, ಆದರೆ ಅವರ ಮಾತನ್ನು ಕೇಳಿ ಅವನು ಮೋಸ ಹೋದ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ.